ಗಾಂಧೀಜಿ ಹೇಳ್ತಾರೆ, ಆರ್ಥಿಕ ಸ್ವಾವಲಂಬನೆಗೆ ಸಹಕಾರವೇ ಹೆಬ್ಬಾಗಿಲು. ಆರ್ಥಿಕ ಸ್ವಾವಲಂಬನೆಗೆ ಸಹಕಾರವೇ ಹೆಬ್ಬಾಗಿಲು. ನೆಹರು ಹೇಳ್ತಾರೆ, ಹಳ್ಳಿಗಳ ಕಲ್ಯಾಣಕ್ಕಾಗಿ ಸಹಕಾರಿ ಸಂಸ್ಥೆಗಳು ಅತ್ಯುತ್ತಮ ಸಾಧನ. ಪ್ರತಿ ಹಳ್ಳಿ ಒಂದು ಸಹಕಾರಿ ಸಂಸ್ಥೆ ಒಂದು ಉತ್ತಮವಾದ ಪಂಚಾಯಿತಿ ಇದ್ದರೆ ಇಡೀ ದೇಶದ ಅಭಿವೃದ್ಧಿ ತೀವ್ರದಲ್ಲಿ ಆಗ್ತದೆ ಅನ್ನೋ ಮಾತನ್ನು ಕೂಡ ನೆಹರೂರವರು ಹೇಳಿದರು. ಅದೇ ರೀತಿಯಿಂದ ನೆಹರೂರವರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತೋ ಸಹಕಾರಿ ಸಂಸ್ಥೆಗಳ ಮೇಲೆ ಅಷ್ಟೇ ಪ್ರೀತಿ. ಆ ಕಾರಣದಿಂದ ನಾವು ಕೂಡ ಅವರು ಹುಟ್ಟುಹಬ್ಬದ ದಿವಸ ಸಹಕಾರಿ ಸಪ್ತಾಹವನ್ನು ಇಂದಿಗೂ ಆಚರಿಸ್ತಾ ಬಂದಿದ್ದೇವೆ. ಬಹುಶಃ ನಾನು ನಮ್ಮ ಗದಿಗೆ ಬೀಗ್ತಾನಾಗಿತ್ತು, ಇಲ್ಲೇ ಕುಂತಾರ ಬೀಗರು. ಆ ದಿವಸ ಬಂದ್ರೆ ಅದಕ್ಕೆ ಮೊದಲೇ ಹೇಳಿದ್ರು, ಗೌಡ್ರ ಲಗ್ನಕ್ಕೆ ಬರ್ತಾರೆ ಅಂತ ಅವ್ರು ಹೇಳ್ಯಾರ. ಇಲ್ಲ ಬರ್ತೀನಿ ಬಿಡ್ರಿ ಅಂತ ಎಲ್ಲರಿಗೂ ಒಪ್ಪಿಕೊಂಡೆ. ಆ ದಿವಸ ನಮ್ಮ ಡಾಕ್ಟ್ರು ಎಲ್ಲರೂ ಬಂದಿದ್ರು. ನಂದು ಹೆಂಗಾಯ್ತ, ಇಷ್ಟೊತ್ತಿ ಔಟ್ ಆಗಬೇಕು, ಇನ್ನೂ ಔಟ್ ಆಗಿಲ್ಲ, ಕ್ಯಾಚ್ ಆಗಿಲ್ಲ. ಅದು ಯಾಕೋ ಅದು ಯಾಕೆ ಕ್ಯಾಚ್ ಆಗಿಲ್ಲ ಅಂತ ಈಗ ಅನಿಸ್ತದೆ. ಈಗ ನನ್ನ ನನಸು ಮಾಡಿದಂಥ ಕೆಲವು ಸಂಸ್ಥೆಗಳು ತಮ್ಮ ನೀನು ಕ್ಯಾಚ್ ಆಗಬೇಡ, ನೋಡ ನಿನ್ನ ಸಂಸ್ಥೆ ನೋಡಿ ಹೋಗು ಅಂತ ಹೇಳಿರಬೇಕು. ಅದಕ್ಕಾಗಿ ಇವತ್ತು ಮುಂಜಾನೆಯಿಂದ 2 ಸಂಸ್ಥೆಗಳನ್ನು ವಿಸಿಟ್ ಮಾಡಿ. ಬಹುಶಃ ನನ್ನ ಕನಸು ಏನೈತಿಲ್ಲ ಅದು ನನಸಾಗಿದೆ. ನಾನು ಬಹುಶಃ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾನು ಸಾರಿ ಬಿಡಿಸಿ ಊರಿಗೆ ಹುಡುಕಿ ಮಾಡಕತ್ತೆ. ಗೌಡ್ರಿಗೆ ಭಾಳ ದಂಧೆ ಅವಾಗ. ಯಾಕಂದ್ರೆ ರಾಯಚೂರು ಗೌಡ್ರಂತೂ ಭಾರಿ ಗೌಡ್ರು, ನಮ್ಮ ಇಂಗ್ರೇಜಿ ಗೌಡ್ರಿಗಿಂತ ರಾಯಚೂರು ಗೌಡ್ರು ಮುಂದೆ. ಅವಾಗ ಗೌಡ್ರದಂದ್ರೆ ಬಹಳ ಅದಕ್ಕೆ ಭಾಳ ಘನತೆ ಗೌರವ ಇತ್ತು. ನಮ್ಮ ಅಣ್ಣಾರು ಡೈಲಿ ಮೆಂಬರ್ ಆದ ಕೂಡಲೇ ನಾನು ಅವಾಗ 8ನೇ 10ನೇ ಓದ್ತಿದ್ದೆ. ಓದೋದು ಬಿಡಿಸಿ ಅವಾಗ ಏನಾಯ್ತು, ಅವರು ಡೈಲಿ ಮೆಂಬರ್ ಆದ ಕೂಡಲೇ ಗೌಡ್ಗಿ ಮಾಡ್ತಾರೆ, ಊರು ರಾಜೀನಾಮೆ ಕೊಡ್ಬೇಕಾಯ್ತು. ಆ ಕಾರಣದಿಂದ ನಾನು ಬಿಡಿಸಿ ತೊಗೊಂಡೋಗಿ ಅವಾಗ ಪ್ರಾಂತ್ ಸಾಹೇಬ್ ಅಂತಿದ್ದೆ. ಈಗೇನು ನಮ್ಮ ಸಾಹೇಬ್ರು ಕುಂತಾರಲ್ಲಿ, ಈಗ ಅವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಅವ್ರು ಪ್ರಾಂತ್ ಸಾಹೇಬ್ ಅಂತಿದ್ರು. ಅಲ್ಲಿ ಭಾಗೋಜಿ ಅಂತ ಪ್ರಾಂತ್ ಸಾಹೇಬ್ ಇರ್ತಾರೆ. ನಾನು ಕರ್ಕೊಂಡು ಹೋದ್ರು ಅಣ್ಣಾರು. ದಣೆ 18 ವರ್ಷ ತುಂಬಿದ್ರು ನನಗೆ. ಸಾಲಿ ಬಿಡಿಸಿ ಕರ್ಕೊಂಡು ಹೋದ್ರು ನಮ್ಮ ಆ ಪ್ರಾಂತ್ ಸಾಹೇಬ್. ಅಣ್ಣ ಏನು ಗೌಡ್ರೆ ಈ ಹುಡುಗ ಮೀಸೆ ಬಂದಿಲ್ಲ, ಏನು ಹುಡುಕಿ ಮಾಡಿ ಅಷ್ಟಪ್ಪ ಅಂತ. ಅಷ್ಟು ಚಿಕ್ಕ ವಯಸ್ಸಿನ ನಾವೇನು ಊರು ಹಿರಿತನ ಮಾಡಕ್ಕೆ ಹೋಗಿದ್ದೆ. ಅದೇ ವರ್ಷ ಮಳ್ಳ ವರ್ಷ ನಮ್ಮೂರ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೆ. ಆವಾಗ ಗ್ರಾಮ ಸೇವಾ ಸಹಕಾರಿ ಸಂಘ ಅಂತ ಕರಿತಿದ್ದೆ. ಅವೆಲ್ಲ ಹೇಳ್ಕೊಂತ ಊರು ಭಾಳ ತತ್ತ. ಅವತ್ತು ಹೆಂಗೆ ನಡೀತಿದ್ದು, ಇವತ್ತು ಹೆಂಗೆ ನಡೀತಾವ, ಇವನ್ನೆಲ್ಲ ನೋಡಿದ್ರೆ ಭಾಳ ಅಂತ ಇತ್ತು. ಹಿಂದೆ ಹೆಂಗಿತ್ತು, ಜನರಲ್ ಬಾಡಿ ಕರಿತಿದ್ವಿ. ಜನರಲ್ ಬಾಡಿ ಅಂದ್ರೆ ಈಗ ನಂಗೇನು ನೋಟಿಸ್ ಹೊಡ್ಸೋದು ಅದೆಲ್ಲ ಇಲ್ಲ. ಊರ ಡಂಗ್ರ ಹೊಡಿಸ್ಬಿಡ್ತೀವಿ. ಡಂಗ್ರ ಹೊಡೆ ಇರ್ತದೆ. ಡಂಗ್ರ ಹೊಡಿ ಜನರಲ್ ಬಾಡಿ ಕಾಡೋದು. ಅವತ್ತ ಎಲ್ಲರೂ ಕೂಡಿ ಕಮಿಟಿ ಆರಿಸ್ತಿದ್ವಿ. ಅವತ್ತಿನ ಪರಿಸ್ಥಿತಿ ಇರ್ತದೆ. ಆದರೆ ಇವತ್ತು ಏನೇನೋ ಬಂದು ಅದು ಯಾಕೆ ಇದೆಲ್ಲ ಕಾಯ್ದೆ ಬಂದು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಪ್ರಾಮಾಣಿಕತೆಯಿಂದ, ಸಹಕಾರಿಗಳ ಅಪ್ರಾಮಾಣಿಕತೆಯಿಂದ ಒಂದೊಂದು ಕಾಯ್ದೆ ಹುಡುಗಿಂತ ಹೊರಟ್ಬಿಟ್ಟು ಆ ಜನರಲ್ ಬಾಡಿ ಆರಿಸೋದು ನಿಮ್ಗೆ ಅಧಿಕಾರ ಕೊಟ್ಟರು ಅಂತ ಹೇಳಿದ್ರೆ ಕೆಲವು ಸೊಸೈಟಿಗಳು ಏನು ಮಾಡಿದ್ವು ಅಂದ್ರೆ ಯಾರಿಗೂ ಹೇಳ್ದಂಗೆ ಬರ್ಕೊಂಬಿಡೋದು, ನಡಿ ಹೋಗು. ಆ ಕಾರಣದಿಂದ ಇವತ್ತು ಇವೆಲ್ಲ ಕಾಯ್ದೆ ಬಂದು ಕಡೆಗೆಲ್ಲ ನಮ್ಮ ಕೈಯನ್ನು ಕಸ್ಕೊಂಡು ಎಲ್ಲ ಸರ್ಕಾರಿ ನೌಕರದಾರ ಕೈಗೆ ಹೋಗುವಂಥ ವ್ಯವಸ್ಥೆ ಆಗಿ ಬಂತು. ಆದರೆ ನಾನು ಆ ಕಾಲಕ್ಕಿದ್ದಾಗ ಏನೇನು ನನಗೆ ಅನುಭವ ಆಗಿದ್ದು, ಆ ಅನುಭವಗಳನ್ನು ಮುಂದಿನ ಸರ್ಕಾರಗಳು ಆಗಬಾರ್ದು ಮತ್ತು ಸಹಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಇಡಬೇಕು, ಸರ್ಕಾರದ ಹಿಡಿತು ಇರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೆ. ಅದೇ ರೀತಿಯಿಂದ ಏನೇನೋ ನಮ್ಮ ಮುದ್ದು ಮೋಹನವರು ಅವಾಗ ಅಸಿಸ್ಟೆಂಟ್ ಕಮಿಷನರ್, ನಾ ಎಲೆಕ್ಷನ್ ನಿಂತೆ. ನಾನು MLA ಆಗ್ಬೇಕಂದವನು ಏನಿಲ್ಲ. ನಮ್ಮ ಮುದ್ದು ಮೋಹನವರು ಇನ್ನೂ ಅರ್ಜಿ ಕೊಡೋಕೆ 5 ದಿವಸ ಗೌಡ್ರು ನೀವು ಆರಿಸಿ ಬರ್ತೀರಿ ಈ ಸಲ ಅಂತ ಹೇಳ್ತಾರೆ. ಆಮೇಲೆ ನನಗೆ ಸರ್ಟಿಫಿಕೇಟ್ ಕೊಡ್ಬಂದು ನೀವು ಮಂತ್ರಿ ಆಗ್ತಾರಂತ ಹೇಳ್ದೆ.
ನಾ ಮಂತ್ರಿ ಆಗೋದು ಗುರ್ತಿದ್ದಿಲ್ಲ, ಏನೂ ಗುರ್ತಿದ್ದಿಲ್ಲ. ಆದ್ರೆ ಅದೇನು ಸುದೈವ, ನಮ್ಮ ತಂದೆ ತಾಯಿ ಪುಣ್ಯ, ನಮ್ಮ ಗುರುಗಳ ಪುಣ್ಯ, ನಮ್ಮ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದದಿಂದ ನಾನು ಮಂತ್ರಿ ಆಯ್ತು. ಬಹುಶಃ ನಾನು ಮಂತ್ರಿ ಮಾಡೋ ಮುಂದೆ ಎಲ್ಲರೂ ಮಾತಾಡಿಕೊಂಡು ಸಹಕಾರಿ ಮಂತ್ರಿ ಅಂತ ನಿರ್ಣಯ ಮಾಡಿ ನಾನು ಮಂತ್ರಿ ಮಾಡೆ, ಅನುಭವ ಇದ್ದಾವ ಮಾಡಲಿ ಅಂತ ಹೇಳಿ. ಆಮೇಲೆ ನಾನು ಸಹಕಾರಿ ಮಂತ್ರಿ ಆಗಿ ಬಂದ ಮೇಲೆ ಮೊದಲ ಈ ಕಾಯ್ದೆ ತಿದ್ದಬೇಕು, ಹಳೆ ಕಾಯ್ದೆನ, ಹೊಸ ಕಾಯ್ದೆ ಇದ್ದಿಲ್ಲ ಅವರು, ಹಳೆ ಕಾಯ್ದೆನ ತಿದ್ದಬೇಕು. ಅದನ್ನೆಲ್ಲ ಸ್ವತಂತ್ರವಾಗಿ ನಡಿಬೇಕು. ಜನರಲ್ ಬಾಡಿಗೆ ಸಂಪೂರ್ಣ ಅದಕ್ಕೆ ಅಧಿಕಾರ ಇರಬೇಕು, ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು, ಈ ನಾಮಿನೇಷನ್ ಇರಬಾರ್ದು, ಇವನ್ನೆಲ್ಲ ಮಾಡ್ಬೇಕಂತ ಹೇಳಿ ಎಲ್ಲ ಹಿರಿಯರನ್ನು ಕೂಡಿಸ್ತಿದ್ದೆ, ಎಲ್ಲ ಅಧಿಕಾರಿನ ಕೂಡಿಸ್ತಿದ್ದೆ, ಯಾರ್ಯಾರು ಹಿಂದೆಲ್ಲ ಕಮಿಟಿ ರಿಪೋರ್ಟ್ ಇದ್ರು ಅವನ್ನೆಲ್ಲ ತರಿಸ್ತಿದ್ದೆ. ಹಿಂಗೆ ಹೇಳ್ಕೊಂತ ಅಲ್ಲೆಲ್ಲ ಭಾಷಣ ಮಾಡ್ಕೊಂಡು ನಾ ಹೆಂಗೆಲ್ಲ ತಿದ್ದೇನೆ ಹಂಗೆ ಹಿಂಗೆ ಅಂತ ಹೇಳ್ಕೊಂತ ಹೋಗ್ತಿದ್ದೆ. ಇದನ್ನೆಲ್ಲ ಆಡಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ಆಗಿದೆ, ಮಂಗಳೂರಲ್ಲಿ ನಮ್ಮ ಸಹಕಾರಿ ಸಪ್ತಾಹ ದಿವಸ ಜಯೇಶ್ ಪಟೇಲ್ರ ಇದ್ರೊಳಗೆ ನಡೆದಿತ್ತು. ನಾವು ಇದ್ವಿ, ನಾನೇ ಇದ್ದೆ ಅವಾಗ ಸಹಕಾರಿ ಮಂತ್ರಿ. ಅವಾಗ ಮೊಯ್ಲಿಯವರು ಅಲ್ಲೇ ಅವತ್ತ MLAಗಳು, ಅವಾಗ ಅಲ್ಲೇ ಮೊಯ್ಲಿಯವರು ಸರ್ಕಾರ, ನಮ್ಮ ಸರ್ಕಾರ ಬಂದಿತ್ತು. MLA ಮೊಯ್ಲಿಯವರು ಮೊದಲೇ ತಮ್ಮ ಭಾಷಣಕಾರರು. ಅವ್ರು ಹೇಳಿದರು, ನೋಡ್ರಿ SS ಪಾಲ್ಟ್ರು ಸುಮ್ಮನೆ ಹೇಳ್ಕೊಂತ ಹೋಗ್ತಾನಿದ್ದಾನೆ, ಇದನ್ನು ಮಾಡೋದಿಲ್ಲ, ಇದು ಆಗದ ಕೆಲಸ. ಅವ್ರೇನು ಹೇಳ್ತಾರಲ್ಲ, ಸ್ವತಂತ್ರ ಹೆಂಗೆ ಮಾಡ್ತೇನೆ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರೋ, ಇದು ಆಗೋದಲ್ಲ ಅಂತೇಳಿ ಭಾಷಣ ಮಾಡಿ ಕುಂತರು. ಆಮೇಲೆ ನಾನು ಎದ್ದು ಒಂದು ಚಾಲೆಂಜ್ ಮಾಡಿಬಿಟ್ಟವ್ರಿ, ಮೊಯ್ಲಿಯವರೇ ನಾನು 100% ಮಾಡ್ತೇನೆ, ಮಾಡಿದ್ರೆ ನಿಮಗೆ ಹೇಳಿ ರಾಜಿ ನಿಮ್ಗೆ ಕೊಟ್ಟು ಮನೆಗೆ ಹೋಗ್ತೇನೆ ಅಂತ ಹೇಳಿ. ಆಗ ಬಂದು ನಿಮ್ಗೆ ಕೊಟ್ಟು ಚಾಲೆಂಜ್ ನಂದು, ನಾ ಮಾಡಿದ ಅಮೆಂಡ್ಮೆಂಟ್ ನಿಮ್ಮ ದುರ್ದೈವದಿಂದ ಹೊಳ್ಳಿ ನಿಮ್ಮ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ತಿದ್ದೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಮಂದ್ಯಾಗ ಅಂತ ಹೇಳಿಲ್ಲ. ಹಾಗೆ ನಾವೇನೇನು ತಿದ್ದಿದ್ವಿ, ನಮ್ಮ ನಂತರ ಬಂದಂಥ DK ಶಿವಕುಮಾರ್ ಎಲ್ಲ ತಿದ್ಬಿಟ್ಟು. ಎಂತೆಂಥ ಕಾಯ್ದೆ ಇದ್ವು, 15 ಟೈಮ್ ಕೊಟ್ಟಾನ, ಭಾಳ ಹೇಳೋಕ್ಕಾಗೋದಿಲ್ಲ ನನಗೆ, ಒಂದೆರಡು ಹೇಳಿ ಮುಗಿಸ್ತೇನೆ. ಯಾವುದ್ರಪ್ಪ ಇಲ್ಲಿ ಕುಂತಾಡ್ತಾಡ್ರಿ ಕಾಯ್ದೆ ತುಂಡು. ಹಾಂ, ಸೆಕ್ಷನ್ 30A ಹೌದಲ್ರಿ? ಹಾಂ, 30B ಅದು, ಸೆಕ್ಷನ್ 30A. ಬಹುಶಃ ನಮ್ಮ ಧಾರವಾಡ KCC ಬ್ಯಾಂಕು ಅದು ಭಾಳ ತೊಂದರೆ ಬರ್ಬೇಕಾದ್ರೆ ಕಾರಣ ಸರ್ಕಾರದಾರ, ಯಾವ ಸರ್ಕಾರ ಬಂದ್ರೆ ಅದು ಸೂಪರ್ಸೀಡ್ ಮಾಡೋದು. ನಾ ಡೈರೆಕ್ಟರ್ ಇರೋವನ, ಹೈಕೋರ್ಟ್ಗೆ ಹೋಗವನ, ಸ್ಟೇ ತರವನ. ಹೆಂಗಂದ್ರಿ ನೀವು ಅದು ಆ ಕಾಯ್ದೆ? ಈಗ ಪಾಪ ಇವ್ರು ಇಷ್ಟೆಲ್ಲ ಚಲೋ ಕೆಲಸ ಮಾಡಿರೋರು ನೋಡಿವಲ್ಲಿ. ಇದು ಇಂಥ ಸೊಸೈಟಿ ನಮ್ಮ ಮನೋರಂದ ತಿವ್ರು ಇರೋದೇ ಕಷ್ಟ. ಏನೋ ತಪ್ಪು ಸಿಗ್ತದೆ, ಬೇಕಾದ ಸಿಗ್ತೈತಿ. ಈಗೇನು ಮಾಡಿರಲ್ಲ, ಇದನ್ನು ಮಾಡಿರಲ್ಲ ಇವರು. ಇದನ್ನೆಲ್ಲ ಮಾಡ್ಬೇಕಾದ್ರೆ ಇವ್ರು ಪರ್ಮಿಷನ್ ಬೇಕ್ರಿ. ಆ ಕಮಿಟಿ ಮಾಡಿದ್ರೆ ಅವತ್ತು ಚಾಯ್ ಹಚ್ಚಿ ಕುಡಿದು ಚಾಯ್ ಹಚ್ಚಿ ಕುಡಿದ್ರಿ, ₹8 ಕೊಡ್ಬೇಕಾಯ್ತು ಅಂತ ಒಂದು ನೋಟಿಸ್ ಕೊಡೋರು. ಇಂತಿಂಥ ಕಾಯ್ದೆ ಮಾಡ್ಕೊಂಡು ಕುಂತು ನೋಟಿಸ್ ಇಲ್ಲ, ಏನಿಲ್ಲ. ನಾವು ಅಲ್ಲೇ ಕುಂತಿರೋ ಬೋರ್ಡ್ ಮಾಡ್ತಿರಲ್ಲಕ್ಕ ಬಂದು DC ಚಾರ್ಜ್ ತೊಗೊಂಡ್ಬಿಡ, ಸೂಪರ್ ಸೀಡ್ ನಡಿ. ಇಂಥವೆಲ್ಲ ಕೆಟ್ಟದ ಕಾಯ್ದೆ ಇದ್ದು. ಆಮೇಲೆ ಇನ್ನೊಂದಿತ್ತು 30B ಡೈರೆಕ್ಷನ್ಸ್, ನೀ ಹಿಂಗೆ ನಡಿಬೇಕು, ನೀ ಹಿಂಗೆ ಹೋಗ್ಬೇಕು. ಇದೆಲ್ಲ ಅವ್ರೇ ನಮ್ಮ ರಜಿಸ್ಟ್ರ್ ಹೇಳ್ದಂಗೆ ನಾವು ಕೇಳ್ಬೇಕು. ಎಲ್ಲರೂ ರೊಕ್ಕ ನಮ್ಮದು, ಎಲ್ಲ ನಮ್ಮದು, ಇವ್ರು ಹೇಳ್ದಂಗೆ ಕೇಳ್ಬೇಕು. ಅದೇ ಇತ್ತು. ಆಮೇಲೆ ಇನ್ನೊಂದಿತ್ತು ಕೆಟ್ಟ ಕಾಯ್ದೆ 121. ಹಾಂ ಹಾಂ 121 ಹೆಂಗಿತ್ತು ಅನ್ನೋದು ಒಂದು ಉದಾಹರಣೆ ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಇಷ್ಟೆಲ್ಲ ಹೇಳ್ತೀನಲ್ಲ, ನಾನು ಉಪಯೋಗಿಸಿದ್ದೀನಿ ಅದನ್ನು. 121 ಕಾಯ್ದೆ ಅದು ಎಂಥದಂದ್ರೆ ಗೌರ್ಮೆಂಟ್ಗೆ ಕಾಯ್ದೆನೇ ತಿದ್ದ ಅಧಿಕಾರ ನಡಿ. ಅಸೆಂಬ್ಲಿಯಾಗ ಆದ್ದು ರಾಜ್ಯಪಾಲ ಸಹಿಗೆ ಹೋಗಿ ಗೆಜೆಟ್ ಆಗಿ ಮಾಡಿದ್ನ ಒಬ್ಬ ಮಂತ್ರಿ ತಿದ್ದಿ ಮಾಡಿಬಿಡ್ಬೋದು. ಅಂಥ ಕಾಯ್ದೆ ಎಲ್ಲ ಆ್ಯಕ್ಟ್ನು ತಿದ್ಬೋದು. ಇಂಥ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆ ಪ್ರಕಾರ ಏನಂತಾರೆ, ಒಂದು ನಮ್ಮದು ಉಣ್ಣಿ ನೇಕಾರ ಸೊಸೈಟಿ ಫೆಡರೇಷನ್, ನಮ್ಮ ಶಿವಣ್ಣವರ ಮಿನಿಸ್ಟರ್, ನಾನು ಕೂಡ ಧಾರವಾಡ ಜಿಲ್ಲಾದಾಗ. ಆಮೇಲೆ ರಾತ್ರಿ 10 ಗಂಟೆಗೆ ನಮ್ಮ ನಾಯಕರು ಫೋನ್ ಬಂತು. ಯಾರು? ಸಿದ್ದರಾಮಯ್ಯರು. ಹೋಗಿ ಅವರೇ ತಗೊತಾರೆ. ನಮ್ಮರೆಲ್ಲ ಮೆಜಾರಿಟಿ ಮಾಡ್ಕೊಂಡು ಬಂದಾರ.
ಒಷ್ಟೂರಾಗ ಅವ್ರಂತ ಕುಂತಾರ. ಸಿದ್ದರಾಮಯ್ಯ ಫೋನ್ ಬಂತು ರಾತ್ರಿ 10 ಗಂಟೆಗೆ, ಇದು ಮುಂಜಾನೆ 11 ಗಂಟೆಗೆ ಇಲೆಕ್ಷನ್ ಐತಿ. ಇಲೆಕ್ಷನ್ ಸಾರ್ಯಾರ 11 ಗಂಟೆಗೆ ಇವ್ರು ಮಂದಿ ಕುಡಿಸ್ಕೊಂಡು ನಮ್ಮ ಉತ್ತರ ಕನ್ನಡದಾಗ ಬಂದಾರ. ಸಿದ್ದರಾಮಯ್ಯ ಫೋನ್, ಏನು ರೀ ಸಿದ್ದರಾಮಯ್ಯ, ಆ ಹೈಕೋರ್ಟ್ನಲ್ಲಿ ಚೀತು ಉಡ್ತಾರೆ ದಿನ ನನಗೆ ಬರೇ ನಂದ ಇರ್ತೈತೆ ಅಲ್ಲಿ, ಬ್ಯಾಡ್ರಪ್ಪ ಇದನ್ನ ಏನು ಮಾಡ್ತಾರೆ. ಪಾಟೀಲ್ರ ನೀವು ಏನು ರೀ ಎರ್ಕೊಂಡು ಕುಡ್ದು ಬಿಟ್ರಿ, ಇಟ್ಟು ಮಾಡೋಕ್ಕಾಗಲ್ಲ, ಮಾಡಬೇಡ್ರಿ, ಅದನ್ನು ಸರ್ ರಾಜಿ ಮಾಡ್ಬೇಕಾಯ್ತು ಅಂದರು. ಆಗ ರಾತ್ರಿ 12 ಗಂಟೆ ಆಗಾದ್ರೆ ರಿಜಿಸ್ಟ್ರನ್ನ ಕರೆಸಿ, ಸೆಕ್ರೆಟ್ರಿ ಕಳಿಸಿ, ನನ್ನ ಸಹಿ ಮಾಡಿ ಆರ್ಡ್ರ್ ಹೋತು. ಏನು ಚುನಾವಣೆ ಮುಂದೆ ಅವು ಪಾಪ ತಯಾರು ಮಾಡ್ಕೊಂಬಂದ್ಬಿಟ್ಟ. ಮುಂಜಾನೆದ್ದು ಬೋರ್ಡ್ ಹಚ್ಬಿಟ್ರ, ಪ್ರೆಸಿಡೆಂಟ್ ಚುನಾವಣೆಯನ್ನು ಮುಂದುವರಿಸಲಾಗಿದೆ. ನಮ್ಮ ಶಿವಣ್ಣರ ಮಂತ್ರಿ ಭಾರಿ ಸಿಟ್ಟು ನನ್ನ ಮೇಲೆ ಬಂದು ಹಂಗೆ ಎಲ್ಲರೂ ಕುಡ್ಕೊಂಡು ಬಂದು ನಾ ಕುಂತೀನಿ. ಏನು ರೀ ನಿಮ್ಮದು ಹಂಗೆ ಹೆಂಗೆ ಅದು ವರ್ದಾನ ಆತ ನಮ್ಮನ್ನು ಬೇಕತ್ತೇನ, ನಾನು ನಕ್ಕಾಕತ್ತೇನೆ. ಏನು ರೀ ನಗ್ತೀರಲ್ರಿ ಅಂದ. ಮತ್ತಿನ್ನೇನು ಮಾಡಲಪ್ಪ ಅಂದೆ. ಏನು ರೀ ಅಂದ, ನಿಮ್ಮ ಹೈನೆಸ್ ಹೇಳ್ಯಾರ ನೋಡಿ ಹೋಗಂದು. ಅಯ್ಯೋ ಅಲ್ಲಿ ಹೋಗೈತೆ ಅಂತ ಹಾಲು. ಆಮೇಲೆ ಹೋಗಿ ರಾಜಿ ಮಾಡಿ ಒಟ್ಟು ಅದನ್ನು ಮುಗಿಸಿದ್ರು. ಮತ್ತು ಬೇರೆ ಆದರೆ ಇಂಥ ಕೆಟ್ಟ ಕಾಯ್ದೆಗಳಿರ್ತಾವೆ ನೋಡಿ, ಅದು ಮಾಡಿ ತಪ್ಪು ನಮ್ದು. ಅದು ಇಂಥದ್ದು ಎಷ್ಟೋ ಮಾಡಿ ಹೈಕೋರ್ಟ್ಗೆ ಹೋಗಿ ನಮ್ಮನ್ನು ಚೀತು ಅಂತ ಚೀಮಾರಿ ಹಾಕ್ಯಾರ ಹೈಕೋರ್ಟ್ನಾರು. ಇಂಥ ಹಲವಾರು ಕಾಯ್ದೆಗಳಿದ್ದು ತಟ್ಟಿವಿ ಇದ್ದು. ಇನ್ನು ಕೆಲವು ಹೇಳೋದ್ರೆ ಭಾಳ ಅದಾವ. ಇವನ್ನೆಲ್ಲ ತಿದ್ದುಪಡಿ ತಂದೆ. ಆಮೇಲೆ ನಾಮಿನೇಷನ್, ಈಗ ಇವರು ಅಷ್ಟು ಅದಾರಲ್ಲಿ ಇಷ್ಟೆಲ್ಲ ಮಾಡಿರಲಿ. ಇವರು ಇಲೆಕ್ಷನ್ ಆಗಿ ಆರಿಸಿ ಬಂದ ಕೂಡ ಒಂದು 53 ಅಲ್ಲ, ಒಂದು 53 ಒಂದು ಅದ್ರಾಗ 3 ಹಾಕಕ್ಕೆ ಬರ್ತಿತ್ತು. ಇನ್ನೊಂದು 29C ಅಂತ ತಂದರು, ಅದು 1/3. ಯಾವ್ದಾರ ಇದು ಬಿಡ ಮರ, ಒಂದು ಹೆಚ್ಚು ಕಡಿಮೆ ಇದೆ ಸುಮ್ಮನೆ. ಏನು ಮಾಡೋದು, ಎಂತೆಂಥ ಕಾಯ್ದೆ ರೀ, ಎಂತೆಂಥ ಕಾಯ್ದೆ ರೀ, ಇದು ನಾಚಿಗೇಡ್ರಿ. ಆ ಹೆಂಗಂದ್ರೆ ನಮ್ದೊಂದು ಶುಗರ್ ಫ್ಯಾಕ್ಟ್ರಿ ಉದಾಸಿ ಅವ್ರದ್ದು ಹಾವೇದು ಎಲ್ಲ ಆರಿಸಿ ಬಂದು ಇವರು 4 ಬಂದಿದ್ದು ಕಾಂಗ್ರೆಸ್ನವರು, ನಮ್ಮ ಹೊಸು ಬಂದಿದ್ದು. ಏನು ಮಾಡಿದ್ರು, 3 ಹಾಕಿದ್ರು ಹಾಕಿದ್ದಿಲ್ಲ, 9 ಹಾಕಿದ್ರು ಹಾಕಿದ್ದಿಲ್ಲ, 12 ಆದರೂ ಇನ್ನೂ ಆಡ್ಕೊಂಡು 14 ಹಾಕಿ ಕಳಿಸ್ಬಿಟ್ರು. ನಡ್ರಿ ಹೋಗಿ ಅವ್ರ ಆಫೀಸರು ಕೇಳಿದಾಗ ಇಲೆಕ್ಷನ್ ಆಯ್ತು, ನಾವು ಗೆದ್ದದ್ದು ಏನು ಉಪಯೋಗ ಆಗಲಿಲ್ಲ. ಆಮೇಲೆ ಕೋರ್ಟ್ಗೆ ಹೋಯ್ತು, ಅದು ಸ್ಟೇ ಆಯ್ತು. ಮತ್ತು ಬೇರೆ ಹಾಗೆ ಇಂತಿಂಥ ಕೆಟ್ಟ ಕಾಯ್ದೆಗಳು ನಮ್ಮ ಸಹಕಾರಿ ಮಾಡಲಿದ್ದು ಇವೆಲ್ಲ. ಆಮೇಲೆ ಇನ್ನೊಂದು ನೋಟಿಸ್ ಆರ್ ನಾಮಿನೇಷನ್ ಅಂತ ಇರ್ತಾರೆ, 6 ಅಂತಿದ್ದಿಲ್ಲ, ನೋಟಿಸ್ ನಾಮಿನೇಷನ್ ಅಂತ ಇತ್ತು. ಆಗ ತನಗೆ ಬೇಡಾಗಿತ್ತಿಲ್ಲ ಅಷ್ಟು ಇವ್ರಿಗೆ ಹೇಳ್ಬಿಡೋದು ತಹಸೀಲ್ದಾರ್, ಏನು ನೋಟಿಸ್ ಕೊಟ್ಟಾನ ನಾಮಿನೇಷನ್ ಇಲ್ಲ ಅಂತ ರಿಜೆಕ್ಟ್ ಮಾಡೋದು, ನಾಮಿನೇಷನ್ ಕೊಟ್ಟಾನ ನೋಟಿಸ್ ಇಲ್ಲ ಅಂತ ರಿಜೆಕ್ಟ್ ಮಾಡೋದು. ಅದನ್ನೇನು ಮಾಡಿ ನಾನು ತಿದ್ದ ಮುಂದೆ ನಮಗೆ ಕಾಯ್ದೆ ತುಂಬಿವ್ರು. ನಾನು ಹೇಳಿದೆ ಮಾರೇ, ಆದರೆ ಒಂದು 6 ಅಂತ ಶಬ್ದ ಸೇರಿಸೋಪುಡುವನ ಅಂತ. ನಾನು ಸುಪ್ರೀಂ ಕೋರ್ಟ್ ರೂಢಿ ಆಗೈತ್ರಿ ಸರ್, ಯಾಕೆ ಬೇಕ್ರಿ ಸರ್, ಅಯ್ಯೋ ಸುಪ್ರೀಂ ಕೋರ್ಟ್ ನೀನು ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಹಾಕವು, ನೀನು ಸುಪ್ರೀಂ ಕೋರ್ಟ್ ತೋಡಿ ಅಂತ ಮಾಡೋದು. ಇರೋದಲ್ಲಿ ಎಷ್ಟೊಂದು ಕಮ್ಸರ್ ಮಂದಿ ಗೌರ್ಮೆಂಟ್ಗೆ ಹೇಳಿದ್ರೆ ಮಾಡೇ ಬಿಡಾರ ಸರ್ದಾರ್ ಮಾಡುವ ಕೇಳು ಕಲಿಯ ವರ್ಕ್ ಮಾಡೋವನು ಭಾಳ ದೂರ ಐತೆ ಅಂತೀವಿ. ಹಾಗೆ ಇವತ್ತು ಇಂತಿಂಥ ಕೆಟ್ಟ ಕಾಯ್ದೆಗಳೆಲ್ಲ ತಿದ್ದುಪಡಿ ಮಾಡಿದ್ದೆ. ಆ ನಂತರ ಹೊಸ ಕಾಯ್ದೆ ತಂದ್ವಿ. ಅದನ್ನು ನಿಜವಾಗಿ ಇವತ್ತು ನಾವು ಬರೀ ನಮ್ಮ ಪರಶುಮೂರ್ತಿ ಅಲ್ಲ, ರಿಜಿಸ್ಟ್ರಾರ್ ಅಂತ ತಿಳ್ಕೊಂಡು ನಮ್ಮ ಮಧು ಇದ್ರು. ಮಧು ಒಬ್ಬ IAS ಆಫೀಸರು, ರಿಜಿಸ್ಟ್ರ್ ಇದ್ದರು. ನಾ ಹೇಳಿದ್ದೆಲ್ಲ ಮಾಡ್ಕೊಂಬರ್ರು. ತಕ್ಷಣ ಮಾಡಿ ಈ ಒಂದು ಸೌಹಾರ್ದ ಕಾಯ್ದೆ ತಂದ್ವಿ. ತಂದು ಅದನ್ನೆಲ್ಲ ಮಾಡಿ ಇದು ಏನಾಗಬೇಕಾಗುತ್ತೆ ಇದೆಲ್ಲ. ಅವಾಗ ನಮ್ಮ ಅಂಬೇಗೌಡರು ಇದ್ರು ಕಾಣುತ್ತೆ, ಇದ್ರಲ್ರಿ ಗೌಡ್ರು ಇದ್ರಿ. ಇವರು ಕಾಯ್ದೆ ತಂದರೂ ಕೂಡ ನಮ್ಮ ಶಾಸಕಾಂಗ ಸಭೆಗೆ ಹೋಗಿವು. ಯಾವ ಪಕ್ಷ ಇರ್ತೈತಿ ಒಂದು ಅಮೆಂಡ್ಮೆಂಟ್ ಮಾಡ್ಬೇಕಾರ ಆಯಾ ಪಕ್ಷದ ಶಾಸಕಾಂಗ ಸಭೆಗೆ ಹೋಗ್ಬೇಕವು. ಶಾಸಕ ಜಯಂತ್ ಪಾಟೀಲ್ ಮುಖ್ಯಮಂತ್ರಿ ಶಾಸಕ ಸಭೆಗೆ ಹೋದೆ. ಅಲ್ಲಿಟ್ಟ ಬಹುತೇಕ 99 MLಗಳು ವಿರುದ್ಧ ಮಾಡಿಬಿಟ್ರು. ಏನ್ರಿ ಹಂಗಾಗಿ ಎಲ್ಲ ಅಮೇಷನ್ ತೆಗೆದುಬಿಟ್ರಿ. ಅವರೆಲ್ಲ ಕಾಂಗ್ರೆಸ್ನವ್ರು ಹಾಕೊಂಡು ನಮ್ಮ ಹೊಸು ಕಸ್ಕೊಂಬಿಟ್ರಿ. ಈಗ ನೀವು ಇದನ್ನು ಮಾಡೋಕೆ ಹೊಂಟ್ಬಿಟ್ರಿ, ಸಾಧ್ಯ ಇಲ್ಲ ಅಂಥೇಳಿ ಎಲ್ಲರೂ ಏನು ಇದ್ರೆ ಹಚ್ಬಿಟ್ರೆ. ಆದ್ರೆ ಅಂಬೇಗೌಡರು ಇದ್ರೆ ಎಲ್ಲ ಗುರ್ತಿಲ್ಲ ನನಗೆ. ಇದ್ದಿದ್ರೆ ಬರೀ ನಾನು ಬೇಕಂತ ಹೇಳಿ ಆಮೇಲೆ ಬೇಕಂತಂದ್ರೆ ಪ್ರೇಮದಿಂದ ಯಾವಾಗ ಸಾಯ್ತಿ ಅಂತಾನೆ ಏನು ಹೇಳೋದು ನಂಗೆ ಕಥೆ ಅದಾವ. ಆಮೇಲೆ ಎಲ್ಲರೂ ಹಿಂಗಿದ್ರೆ ಹಚ್ಚಿಬಿಟ್ರು. ನಾ ಏನು ಮಾಡಿದೆ, ಒಂದು ಬಿಳಾಳದ ಸಹಿ ಒಂದು ಉಳಿಸಿ ರಾಜೇನ ಬರ್ಕೊಂಡೆ ಹೋಗಿದ್ದೆ. ಸಹಿ ಮಾಡಿ ಜಯಂತ್ ಪಾಲ್ರಿ ಮುಂದಿಟ್ಟೆ. ತಗೋ ಶರಣ ದೊಡ್ಡ ಮನುಷ್ಯದಿ ಬೇಡ ಅಂತ ಇಟ್ಕೊಂಡು, ನೋಡ್ರಿ ಜಯಂತ್ ಪಾಲ್ರಿ ಇವತ್ತು ನೆನೆಸ್ಬೇಕು.
ಮುಖ್ಯಮಂತ್ರಿ ಅಂದ್ರೆ ಅವರು ಏನು ಹೇಳಿದ್ರು, ಸುಮ್ಮನೆ ಕುಂಡ್ರೆ ಶಾಣೆ ಏನೋ ಮಾಡೋಕೆ ಹೋಗೋಣ, ಮಾಡಿಬಿಡ್ರೆ ಮಾಡೋಗ ಅಂದ್ಬಿಟ್ರು, ಮುಗಿದ್ರು. ಅಸೆಂಬ್ಲಿಗೆ ತಂದಾಗ 3 ತಾಸು ಉತ್ತರ ಕೊಟ್ಟೆ. ಅದಕ್ಕೆ ಯಾರೋ ಒಬ್ಬರು ಕೂಡ ಚಕಾರ ಸಕ್ತಾಗಿಲ್ಲ, ಎಲ್ಲರೂ ಏಕಕಾಲದಿಂದ ನಾವೆಲ್ಲ ಓದ್ಕೊಂಬಂದಿವಿ, ಯೋಗ್ಯತೆ ಮಾಡ್ರಿ ಅಂತ ಮಾಡಿಬಿಟ್ವಿ. ಮುಂದೆ ನಾನು ಹೋದ್ಮೇಲೆ ಎಲ್ಲ ಭಾಳ ಅದಾವೆ ಹೇಳ್ಕೊಂತ ಹೋದ್ರೆ ಭಾಳ ಮಾಡಿವು. ಆ ಅಮೆಂಡ್ಮೆಂಟ್ ಎಲ್ಲ ನಾಮಿನೇಷನ್ ತೆಗೆದು ಎಲ್ಲ ಹೊಳೆ ತಂದುಬಿಟ್ರು. ಇವೆಲ್ಲ 121, 1.21 ಎಲ್ಲ ಹೊಳೆ ಬಂದವು ಈಗ. ಆಮೇಲೆ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಬಂದಮೇಲೆ ಅಸೆಂಬ್ಲಿ ಮೂವ್ ಮಾಡಿಬಿಟ್ರು. ನಾನು ದಾಂಧಲೆ ಮಾಡಿಬಿಟ್ಟೆ, ಅಸೆಂಬ್ಲಿ ದಾಂಧಲೆ ಮಾಡಿ ಆವರಣ ಉಪವಾಸ ಕೊಟ್ಟಿರ್ತಾನೆ ಅಂತಂದೆ. ಕೃಷ್ಣ ಅವರು ಮುಖ್ಯಮಂತ್ರಿ ಎದ್ರು, ಅವರು ಏನ್ರಿ ಪಾಲ್ರಿ ಅಲ್ರಿ ಇಷ್ಟೆಲ್ಲ ಮಾಡಿವಿ, ಹಿಂಗೆ ಮಾಡ್ತಂದಿಲ್ಲ. ಆಮೇಲೆ ಅವರು ಒಂದು ತೀರ್ಮಾನ ತೊಗೊಂಡ್ರು. ಏನು ತೊಗೊಂಡ್ರು, ಒಂದು ಕಮಿಟಿ ಮಾಡೋಣ, ನಿನ್ನ ರಿಪೋರ್ಟ್ ತೊಗೊಂಡು ಮಾಡ್ತೀವಿ ಅಂತೇಳಿ ಅವತ್ತು ಮುಂದೆ ಹಾಕಿ ಅವಾಗ ಒಂದು ಕಮಿಟಿ ಮಾಡಿಬಿಟ್ರು. ಯಾರ್ದು, ರಂಗನಾಥ್ ಅವರು ಅಧ್ಯಕ್ಷರು, ನಾನು ಡಿ ಕೆ ಶಿವಕುಮಾರ್ 4 ಮಂದಿ ಕಮಿಟಿ ಮಾಡಿದರು. ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಒಂದೆರಡು ಬಿಟ್ಟರು, ಉಳಿದ್ವಲ್ಲ. ಕಡೆಗೆ 30 ಅಂತೂ ಹಾಕ್ಕೊಡ್ಲಿಲ್ಲ. ನಾನು 30 ಒಂದು ತೆಗೆದೆ, ಉಳಿದ್ವೆಲ್ಲ ತಂದು ನಾಮಿನೇಷನ್ ತಂದರು, ಇದನ್ನು ತಂದರು, ಎಲ್ಲ ತಂದುಬಿಟ್ಟು ಹೀಗೆ ಇವತ್ತು ನಮ್ಮ ಸಹಕಾರಿ ಮೇಲೆ ಗದಾಪ್ರಹಾರ ಮಾಡ್ತೀವಿ. ಎಲ್ಲ ರೊಕ್ಕ ನಮ್ಮದು ಎಲ್ಲ ಇದೆ. ಇಲ್ಲಿ ನನಗೆ ಈಗ ನಮ್ಮ ವೀರೇಶ ಇದೆ 6 ಕೋಟಿ ಏನೋ ಕೂಡಿಸಿದ್ರಂತ. ಏನಪ್ಪ ಬಿಲ್ಡಿಂಗ್ ಫಂಡ್ 6 ಕೋಟಿ ಇತ್ತು ನಿಮ್ಮದು. 9 ಕೋಟಿ ಇತ್ತಂತ. 9 ಕೋಟಿ ಕೊಟ್ಟು ಇಲ್ಲಿ ಕಟ್ಟಕ್ಕೆ ಹಚ್ಚಾನಲ್ಲ. ಈ 9 ಕೋಟಿ ಕೂಡಿಸಿದ ಸಹಿತ ಅಧಿಕಾರ ಇಲ್ಲ ನಮಗೆ ಕಟ್ಟಕ್ಕೆ. ಇವ್ರು ಅಂತೆಲ್ಲ ಹೋಗಿ ಬಿಲ್ಡಿಂಗ್ ಪರ್ಮಿಷನ್ ನಮ್ಮಲ್ಲಿ ದುಡ್ಡು ಕೊಡ್ರಿ ಅಂತ. ಆ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಸೋಕೆ 10 ಸಲ ಅಡ್ಡಾಡೋ. ಉದಾಹರಣೆಗೆ ನಮ್ಮ PLD ಬ್ಯಾಂಕಿಂದ ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮ PLD ಬ್ಯಾಂಕಿಂದ PLD ಆ ಕಾಲಕ್ಕೆ 50,000 ರೂಪಾಯಿ ನಮ್ಮದು ಇತ್ತು. ಸುಳ್ಯಾಗ ಹಾಕಿದ್ದು ಬಿಲ್ಡಿಂಗ್. ಅವು 50,000 ಬಿಲ್ಡಿಂಗ್ ಫಂಡ್ ಇತ್ತು. ಅಷ್ಟಾಗಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ. ಹೋಯ್ತು ಜಾಯಿಂಟ್ ರಿಜಿಸ್ಟ್ರಿಗೆ ಹೋಯ್ತು. ಅದಾದ್ರೆ 1 ವರ್ಷ ಆಯ್ತು ಮತ್ತೆ ಇರತ್ತದು. ಹಿಂಗೆ ಹಾಕ್ಕೊಂಡು 50,000 ಇದ್ದದ್ದು 2 ಲಕ್ಷಕ್ಕೆ ಮುಗಿತದೆ ಬಿಲ್ಡಿಂಗ್. ಹಾಗೆ ಇವತ್ತು ನಮ್ಮ ಇದನ್ನೆಲ್ಲ ಮಾಡೋದ್ರಿಂದ ಇವತ್ತು ನಮ್ಮ 6 ಕೋಟಿ ಬಿಲ್ಡಿಂಗ್ ಸ್ವತಃ ಇವರು ಜನರಲ್ ವಾಟರ್ ಬೋರ್ಡ್ನಾಗ ಇಟ್ಕೊಂಡು ಕಟ್ಟಿದಂಥ ಉದಾಹರಣೆ ಇದೆ. ಈ ರೀತಿಯಾಗಿ ಬೇಕು ಅಂತ ಹೇಳಿ ಇವತ್ತು ಭಾಳ ಮಾತಾಡ್ಬೇಕಾಗಿತ್ತು. ಹೆಚ್ಚು ಮಾತಾಡೋದಲ್ಲ, ಟೈಮ್ ಆಯ್ತು. 15 ನಿಮಿಷ ಆತನ್ರಿ, ಬೇರೆ ಆತನಪ್ಪ. ಹೇಳು 15 ನಿಮಿಷ ಆಯ್ತು ಅಂತ ಹೇಳಿ ಬಹುಶಃ ನನಗೆ ಸಾಯ ಮುಂದೆ ತೃಪ್ತಿಯಿಂದ ಸಾಯ್ತೀನಿ. ಕನಿಷ್ಠ ಕೆಲವರ ಸೊಸೈಟಿ ಅದಾವಲ್ಲ ಅನ್ಕೊಂಡಿದ್ರಿಗೆ ಅಂತ ನೋಡೋಣ. ಅದನ್ನು ನಾನು ಭಾಳ ಹೋರಾಟ ಇಟ್ಟು ಮಾಡಬಾರ್ದು, ಅದನ್ನ ಕೊಡಬಾರ್ದು ಅಂತ ನಾನು ಬೆನ್ನ ಹಚ್ಬಿಟ್ಟಿನಿ. ಮೊನ್ನೆ ಅಮೆಂಡ್ಮೆಂಟ್ ಇದ್ರು ಹೋಗಿ ಲಕ್ಷ್ಮಣ್ ಸೌದಿಯರ್ ಅಂತೇಳಿ ಹೋಗಿ ಕುಂತೆ. ಅದನ್ನು ಮಾಡಬೇಡಪ್ಪ ಉಳಿಸ್ಕೊಂಡು ಎಲ್ಲರೂ ಉಳಿನಂತಾರೆ. ಅದು ಏನೇನು ಕೆಲವು ಆಡಳಿತ ಪಕ್ಷದ MLAಗಳಿಗೆ ನಾವು ಆಡಳಿತಕ್ಕೆ ಬಂದರೂ ಅದನ್ನು ಮಾಡೋದು, ಅವ್ರು ಬಂದರೂ ಅದನ್ನು ಮಾಡೋದು. ಒಟ್ಟು ಸಹಕಾರಿಗಳ ಮೇಲೆ ಹಿಡ್ತಾ ಇಟ್ಕೊಂಡು ಹೋಗ್ತಾರೆ. ಇದು ಒಂದರ ಬಿಡ್ರಪ್ಪ ಆಚೆ ಕಡೆದು ಏನೋ ಮಾಡ್ಕೊಂಡ್ರೆ. ಆದರೂ ಕೂಡ ಇವತ್ತು ಏನಾಗಿದೆ ಮಿಸ್ಸಿಗೆ ಮರದಾಗ ಮಾಡ್ಯಾರ. ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡು ಕುಂತಾರ. ಹೆಚ್ಚಿನ ಅಮೆಂಡ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ನಾಮಿನೇಷನ್ ಒಂದೇ ಇಟ್ಟಾರ. ಹೀಗಾಗಿ ಇವತ್ತು ಭಾಳ ಬಿಗಿಯಾದಂಥ ಒಂದು ವ್ಯವಸ್ಥೆ ಇವತ್ತು ಬಂದಿದೆ. ಆ ಕಾರಣದಿಂದ ಇವತ್ತು ಈ ಒಂದು ಸಂಸ್ಥೆಯನ್ನು ನೋಡಿ ನನಗಂತೂ ನಮ್ಮ ಗದಿನ ಆಚಾರ್ಯ ಹಂಡೆ ಹಾಲು ಕುಡ್ದಂಗೆ ಆಗೈತೆ ಅಂತ. ಹಂಡೆ ಹಾಲು ಕುಡ್ದಂಗೆ ಆಗೈತಿ ಅಲ್ಲ, ಹಾಲು ಕುಡ್ದು ಇವತ್ತು ನಮ್ಮ ಮನೋರೊಂದು ಅವ್ರದ್ದು ಒಂದು ಪಾಪ ಹುಡುಗರು ಅವಾಗ ನಾವು ಇದ್ದಾಗ ಸಣ್ಣ ನೋಡ್ರಿ ಇವೆಲ್ಲ ಭಾಳ ಚೆನ್ನಾಗಿ ಕಷ್ಟಪಟ್ಟು ಇವತ್ತು ಕನ್ಸ್ಯೂಮರ್ ಸೊಸೈಟಿ ಕಟ್ಕೊಂಡಿದ್ರು, ಇದನ್ನು ಕಟ್ಕೊಂಡಿದ್ರು. ಇವೆಲ್ಲ ನನಗೆ ಭಾಳ ಸಂತೋಷ ಆಗ್ತಂತ ಹೇಳಿ ಇನ್ನು ಮೊನ್ನೆಯಲ್ಲಿ ಹೇಳ್ಬಿಟ್ಟು ನಮ್ಮ DC ಬ್ಯಾಂಕಿನ ಹಣೆಯವರನ್ನು ರಾಯಚೂರು DCC ಬ್ಯಾಂಕ್ ನಮ್ಮ ಪಕ್ಷ ನಮ್ಮ ಸಹಕಾರ ಸಂಘ ಹುಟ್ಟಿರೋದ ರೈತರ ದಶೆಯಿಂದ. ರೈತಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ DCC ಬ್ಯಾಂಕ್ ಅದಾವ, ನಮ್ಮ ಅಗ್ರಿಕಲ್ಚರ್ ಸೊಸೈಟಿ ಅದಾವ. ನಾನಿನ್ನೂ ಚಾರ್ಜ್ ತೊಗೊಂಡು ಬೆಳೆ ಕುಂತೀನಿ. ನಮ್ಮ ಸೆಕ್ರೆಟರಿ ಕಳಿಸ್ತಾ ಏನು ರಾಯಚೂರು DCC ಬ್ಯಾಂಕ್ ಲಿಕ್ವಿಡೇಷನ್ಗೆ ಆರ್ಡರ್ ಮಾಡೋಕೆ ನಾವು ಒಂದು ಸೈ ಹೊಡೆದ್ರೆ ಹೋಗಿಬಿಡೋದು. ಅವ್ರು ನಾಡಗೌಡ್ರು ಪಾಡಗೌಡ್ರು ಎಲ್ಲ ಬಂದಿದ್ರು. ನೀವು ಯಾರು ಹೇಳಿದ್ರು ಮಾಡಲ್ತಮ್ಮ, ನಾನು ಲಿಕ್ವಿಡೇಟ್ ಮಾಡೋಕ್ಕೆ ಬಂದಿಲ್ಲ, ಅದನ್ನು ಉಳಿಸ್ತೀನಿ ಅಂತ ಹೇಳಿ 1 ಕೋಟಿ ರೂಪಾಯಿ ಸರ್ಕಾರದ ಶೇರ್ ಇದ್ದದ್ದು ಅದನ್ನು ಸಾಲಿತ್ತು ಸರ್ಕಾರದಿಂದ. ನಾನು ಬರೋಕ್ಕೆ ಅನ್ನೋದು ಕೊಟ್ಟಿದ್ರು, ಅದಕ್ಕೆಲ್ಲ ಸಹಾಯ ಮಾಡಿದ್ರು. 1 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ರು ನಮ್ಮ ರಾಯಚೂರು DCC ಬ್ಯಾಂಕಿಗೆ. ಆಮೇಲೆ ನಾವು ಬಂದಮೇಲೆ ಅದನ್ನೆಲ್ಲ ನೋಡಿ ಅದನ್ನು ಶೇರ್ ಅಂತ ಕನ್ವರ್ಟ್ ಮಾಡಂತ ನಾನು ಕ್ಯಾಬಿನೆಟ್ ಇದ್ದರೆ ಸಿದ್ದರಾಮಯ್ಯ ಏನು ರೀ ಪಾಟ್ರೆ ಎಲ್ಲಿ ಐತಿ ರೊಕ್ಕ? ಅವಾಗೆಲ್ಲ ನಮ್ಮಂತಲ್ಲಿ ರೊಕ್ಕ ಇದ್ದಿಲ್ಲ, ಬರೀ 3,000 ಕೋಟಿ ನಮ್ಮದು ಪ್ಲ್ಯಾನ್ ಆಗುತ್ತೆ. ಆ ಕಾರಣದಿಂದ ಇವತ್ತು ಆಗೋದಂತ ಕಡೆಗೆ ಎಲ್ಲರೂ ಕೂಡ ಒಪ್ಪಿಕೊಂಡು
ಆ 1 ಕೋಟಿ ರೂಪಾಯಿ ಮಾಡಿದ್ವಿ. ಮುಂದೆ ಅಪೆಕ್ಸ್ ಬ್ಯಾಂಕ್ನಿಂದ 3 ಕೋಟಿಯನ್ನು ಬಿಡಿಸಿ ಇವತ್ತು DCC ಬ್ಯಾಂಕು ನಮ್ಮ ರಾಯರೆಡ್ಡಿ ಬಂದು ಆ ಆಲಾಪನ ಮಾಡಿಬಿಡ್ರಿ ಅಂತ ಹೇಳ್ದ. ಆಮೇಲೆ ನಮ್ಮ ಗೌಡ್ರೊಬ್ರು ಇದ್ದರು, ನಮ್ಮ MS ಪಾಟ್ರು, ಏನೋ ಮಿಸ್ಟರೇ ನಾನು ಕೇಳ್ದೆ ಮಾಡಿಬಿಟ್ಟಿಲ್ಲ, ನಾನು ಬೇದ ಏನಿಲ್ಲ ಬಿಡ್ರಿ ಮಾಡಿ ಹುಡುಗನ್ನ ಮಾಡಲಿ ಅಂತ ಹೇಳಿದ್ವಿ. ಅದೇ ರೀತಿಯಿಂದ ಆಲಾಪನ ಕೂಡ ಭಾಳ ಚೆನ್ನಾಗಿ ಅದು ನಡೆಸಿ ಇವತ್ತು ಎಲ್ಲರೂ ಕೂಡ್ಕೊಂಡು ಆ DCC ಬ್ಯಾಂಕ್ ಭಾಳ ಚೆನ್ನಾಗಿರೋದು ನೋಡಿ ಅದು ಕೂಡ ನನಗೆ ಭಾಳ ಸಂತೋಷ ಆಗಿದೆ. ಅದರ ಅಧ್ಯಕ್ಷರು ಬಂದಿದ್ದಾರೆ, ನಿಮ್ಮ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ಕೂಡ್ಕೊಂಡು ನಿಮಗೆ ಹೇಳ್ತೀನಿ, ಹಳ್ಳಿ ಸೊಸೈಟಿ ಬಗ್ಗೆ ಅದು ಮಾತಾಡ್ತೀನಿ, ಅದು ಭಾಳ ಆಗುತ್ತೆ, ಭಾಳ ಟೈಮ್ ಆಗ್ತೈತೆ. ಎಂದೆಂದು ನೀವು ರೈತರಿಗೆ ಹೇಳ್ತೀನಿ, ಬರೀ ಸರ್ಕಾರನ ಭೇದ ಮಾಡಬೇಡ್ರಿ. ನಮ್ಮ ರೈತರದ್ದು ತಪ್ಪಿದೆ. ಸರ್ಕಾರ 5 ಲಕ್ಷ ರೂಪಾಯಿಗೂ ಬಡ್ಡಿ ರೀತಿ ಸಾಲ ಕೊಡ್ತಾರೆ, ತೊಗೊಂಡು ಹಚ್ಚಿರಿ ಅಂತ ಹಚ್ಚೋದಿಲ್ಲ. ಹೋದ್ ನೀವು ಹಚ್ಚಕ್ಕೂ 2 ರೂಪಾಯಿ ಬಡ್ಡಿ ಸಾಲ ತಂದು ಹಚ್ಚಿದ ಉದಾಹರಣೆ ನಾ ಕಣ್ಣಿಲ್ಲಿ ನೋಡೀನಿ. ಅದಕ್ಕೆ ನೀವು ರೈತರು ಉಪಯೋಗಿಸ್ಕೊಂಡು ನಮ್ಮ ಸೊಸೈಟಿಗಳನ್ನು ಉಪಯೋಗಿಸ್ಕೊಂಡು ಇವತ್ತು ನೀವು ಅಭಿವೃದ್ಧಿ ಆಗ್ರಿ ಅಂತ ಒಂದು ಸದ್ಬುದ್ಧಿ ನಮಗೆ ಮೇಲೆ ಕೊಡಲಿ ದಯಾಗನ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂಚಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೀರೇಶನ ಬಗ್ಗೆ ಹೇಳಿದ ತಡಿಪ, ಈ ನಮ್ಮ ಭ್ರಮರಾಮ ಸೌಹಾರ್ದ ಇದರ ಸಂಸ್ಥಾಪಕ ಅಧ್ಯಕ್ಷ ಅದ ಸೌತ್ರಿ ಅಧ್ಯಕ್ಷರು, ಆಮೇಲೆ ಸದಸ್ಯರು, ಇಲ್ಲಿ ಆಡಳಿತ ಮಂಡಳಿ, ಇವರೆಲ್ಲರ ಸಹಕಾರದಿಂದ ಇವತ್ತಿದು ಚೆನ್ನಾಗಿ ಬೆಳೆದಿದೆ. ಇನ್ನು ಬೆಳೀಲಿ. ಮತ್ತು ವೀರೇಶ್ ಇದು ಯಾಕಂದ್ರೆ ನಾ ಹೇಳ್ತಿದ್ದೆ ಅವಾಗ, ಏನು ಈ ರೊಕ್ಕದ ಮೇಲೆ ಕುಂಡ್ರೋರು ಇರ್ತಾರಲ್ಲ, ದುರ್ವ್ಯಸನಿ ದುರಾಚಾರಿ ಇರಬಾರ್ದು. ಅವ್ರಿದ್ರೆ ಮಿಸ್ ಆಪರೇಷನ್ ಮಾಡೇ ತಿರ್ತಾರೆ 100%. ಇಸ್ಪೆಟ್ ಆಡೋರಿದ್ರಂತ ಮುಗಿದವತ್ತು ಕೆಲಸನ ಕಥೆನೇ ಮುಗಿತಾರೆ. ಅದಕ್ಕೆ ಕೇಳಿ ವೀರೇಶನ ಕುಡಿತೇನಪ್ಪ ಅಂತ ಕೇಳಿದೆ. ಮನೆ ಬಂದು ಕೂಡಲೇ ಇಸ್ಪೆಟ್ ಆಡ್ತೇನಪ್ಪ ಅಂತ ಕೇಳಿದೆ ನಾ ಎಲ್ಲ, ನಿಮ್ಮಲ್ಲಿ ಯಾವ ಚಟಗಳೇನು ಇರಬಾರ್ದು. ಇನ್ನೊಂದು ಇರ್ತಾವಾಗ ಅದು ಏನೋ ಕಡಿಮೆ ಆಗೈತೇನೆ, ಈಗ ಓಷನ್ ಏನಂತಿದ್ರಲ್ಲಿ ಅದೊಂದು ಭಾಳ ಡೇಂಜರ್. ಅದು ಇವೆಲ್ಲ ಆಗೋದ್ರಿಂದ ಮನುಷ್ಯನ ಕೈ ಇದಾಗಬಾರ್ದು. ನಾ ಇದ್ದಾಗ ಅಪೆಕ್ಸ್ ಬ್ಯಾಂಕಿನ ಒಬ್ಬ ಮ್ಯಾನೇಜರ್ 6 ಕೋಟಿ ರೂಪಾಯಿ ಮಿಸ್ ಮಾಡಿ ಮಗ ಸಿನಿಮಾ ತೆಗೆದ. ಒಂದು ಸಿನಿಮಾ ಹೆಸರಿಂದ ಅನಾಥ ರಕ್ಷಕರು ನಡಿ 6 ಕೋಟಿ ಸ್ವಸಹಾಯ ಬ್ಯಾಂಕಿಂದ ಹೊಡೆದಿದ್ದ. ಎಂತೆಂಥ ವಸೂಲಿ ಅವ್ನು ವರ್ಕ್ ಮಾಡೋಕೆ ಸಾಧ್ಯ. ನಾ ಹೇಳಿದ ನಾನ್ಯಾರಿಗೆ ಏನಾಗಲಿ, ನಾನು ತಡ್ರಿ ವರ್ಕ್ ಮಾಡಿಬಿಡ ನೋಡಂತೆ ಕೈ ಚಾರ್ ತೊಗೊಂಡು ಮೊದಲು ಬೈಲಿ ಬಿತ್ತು 6 ಕೋಟಿ. ಕಡೆಗೆ ಅದನ್ನು ಕೇಸ್ ಹಾಕಿದ್ವಿ, ವಿಷ ತೊಗೊಂಡು ಸತ್ತ ಹೋಗ್ಬಿಟ್ಟು ಸರ್ಕಾರ. ಅದಕ್ಕೆ ಇವತ್ತು ಇರಬಾರ್ದು. ಮತ್ತು ವೀರೇಶ ನೀ ಕೇಳ್ಬೋದಪ್ಪ, ಮತ್ತು ನೀವು MLA ಶಾಸಕರು ಕುಡಿಬೇಕಲ್ರಿ ಅಂತ ಕೇಳಿ ನಾವಂತ ಇರಬಾರ್ದಪ್ಪ, ಮಾರ್ಗದರ್ಶನ ಕಾಣಬೇಕು. ಮತ್ತು ನಿಮ್ಮ ಬೋರ್ಡ್ನಲ್ಲಿ ಕುಡಿಬಾರ್ದು ಅವರು ಕುಡಿಬಾರ್ದು. ಕುಡಿಯೋದು ಇಷ್ಟ ಅಲ್ಲ, ಅದು ಕುಡುಕರೆಲ್ಲ ಕೆಟ್ಟರಲ್ಲ. ಮತ್ತು ನಿಮ್ಗೆ ಆದರೂ ಹೇಳ್ಬಿಡ್ತೇನೆ, ಭಾಳ ಚಲೋ ಇರ್ತಾರೆ, ಆದರೂ ಕುಡಿದು ಕೆಟ್ಟ. ಆ ಕಾರಣದಿಂದ ಬೇಡ ಅನ್ನೋದಷ್ಟೇ. ಇವತ್ತು ಅವರ ಆ ಕುಡುಕರು ಏನ್ರ ಅವೆಲ್ಲ ಹೇಳ್ಕೊಂತ ಭಾಳ ಕುಡುಕರು ಏನ್ರ ಸುದ್ದಿ ಅವ್ರಿಗೆ ಗೊತ್ತು, ಕೇಳ್ರಿ ಅದು ಮಜಾನ. ಅವು ಏನು ಕತೆ ಅವು. ನಮ್ಮ ಉಮೇಶ್ ಕತ್ತಿ ಅಂತ ನಮ್ಮ ಮಿನಿಸ್ಟರ್ ಇದ್ರು, ಹೇಳವ ನಿನ್ನಂಗ ನಾನು 80 ಇದ್ದು ಜನರಿಗೆ ಬೇಸರಾಗಿ ಒಯ್ಯೋ ಮಟ್ಟ ಸಾಯಗಲ್ಲ ನಾವು 50 ಸತ್ತು ಹೋಗ್ಬಿಡ್ತೀವಿ ನಾವು ಅಂತ ಹೇಳಿ ಹುಡುಗಾಟಿ ಮಾಡ್ತಿದ್ದೆ. ಪಾಪ ಮನುಷ್ಯ ಸತ್ಬಿಟ್ಟ, ಕಣ್ಣೀರು ಹಾಕಿದ. ಅವತ್ತು ಭಾಳ ಒಳ್ಳೆ ಮನುಷ್ಯ ಮಾತ. ನೀವು ಅಡ್ಡಾಡಿ ಬಿಡೋ ಇದನ್ನು ಕುಡಿಯೋದು ಬಿಡ ಅದನ್ನೇಳಿ ನನ್ನ ಕಿವಿಯಾಗಿ ಹೇಳೋಕ್ಕೆ ಬಿಡಿಸ್ರಿ ಅಜ್ಜಾರ. ಹಾಗೆ ಇವತ್ತು ಯಾರೂ ದುರುಪಯೋಗ ಆಗಬಾರ್ದು. ಅದರಲ್ಲಿಯೂ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಇರೋ ಪ್ರಾಮಾಣಿಕತೆಯಿಂದ ನಾವು ನಡಿಬೇಕು. ಅಪ್ರಾಮಾಣಿಕತೆ ಬಂದಲೇ ನಮ್ಮ ಸಹಕಾರಿ ಕ್ಷೇತ್ರ ಕೆಲವು ಆಗ್ಯಾವ. ಸ್ಪಷ್ಟವಾಗಿ ಕೊಡೋದು ಹೇಳ್ತೀನಿ, 46,000 ಸೊಸೈಟಿಗಳಲ್ಲಿ ಒಂದು 3,000 ರಿಂದ 4,000 ಸೊಸೈಟಿ ಕೆಡಬಾರ್ದು, ಒಂದು ಕೆಡಬಾರ್ದು. ಸೌಹಾರ್ದ ಸೊಸೈಟಿಗಳಲ್ಲಿ ಒಂದು 6,000-7,000 ಸೊಸೈಟಿಯೊಳಗೆ ಒಂದು 1,500-2,000 ಸೊಸೈಟಿಗಳು ಕೆಡ್ಸ್ಯಾರ, ತಿಂದು ಹಾಕ್ಯಾರ. ಮಾನವರು ಬರ್ತಾರೆ ಮತ್ತೆ ಇಲ್ಲಿ ಒಂದು ಒಕ್ಕಂತಾರೆ. ಆದರೆ 90ರಷ್ಟು ಒಂದು ಚಲೋ ಇದ್ದದ್ದು ನಮ್ಮ ಕ್ಷೇತ್ರನ ಭಾಳ ಇದನ್ನು ಮಾಡ್ತಾರೆ. ಅದಕ್ಕೆ ಇದನ್ನೆಲ್ಲ ಹೇಳ್ಬೇಕನ್ನೋ ದೃಷ್ಟಿಯಿಂದ ಸಹಕಾರಿ TV ಮಾಡೀನಿ, ಸೌಹಾರ್ದ ಸಹಕಾರಿ TV ಮಾಡೀವಿ. ಅದು ಈಗ ಬಂದಾಳಲ್ಲ ಅದನ್ನು ನಿಮ್ದ ಮಾಡೋಕತ್ತಾಳ. ಈಗ ಅದು ಇನ್ನೂ 1% ಮಾಡಿಕೊಡ್ರಿ ಅಂತ ಸಿದ್ದರಾಮಯ್ಯಗಳಿಗೆ ಹೂವಂದಾನ, ಎಲ್ಲರಿಗಳಿಗೆ ಹೂವಂದಾರ. ಮಾಡಿಬಿಟ್ರಿ ಎಲ್ಲ TV ಬಂದಾದ್ರೆ ನಮ್ಮ ಸಹಕಾರಿ TV ಉಳಿತೈತಿ. ಆ ಕಾರಣದಿಂದ ನೀವೆಲ್ಲ ಸಹಕಾರ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂಚಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.